ನಾವು ಎಷ್ಟು ದಿವಸ ಬರೇ ಆ ಸಿನಿಮಾ ಈ ಸಿನಿಮಾದ ರೀಲ್ ಹೀರೋಗಳಿಗೆ ಪ್ರದರ್ಶನ ಇತ್ತು. ಇವತ್ತು ರಿಯಲ್ ಹೀರೋಗಳು ನಿಮ್ಮ ಎದುರಿಗೆ ಕುಂತಾರೆಲ್ಲ, ರಿಯಲ್ ಹೀರೋಗಳು ಅವರೆಲ್ಲ. ಮತ್ತು ಅವರೆಲ್ಲ ವಿಶ್ವದ ಮೂಲೆ ಮೂಲೆಗಳಲ್ಲಿದ್ದರೂ ಸಹಿತ ಇಂದು ಭಾರತವನ್ನು ಎದೆ ತುಂಬ ತುಂಬಿಕೊಂಡರಲ್ಲ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ನೋಡಿದ್ರೆ ಒಂದು ಮಾತು ನೆನಪಿಗೆ ಬರ್ತದೆ. ಯು ಕ್ಯಾನ್ ಟೇಕ್ ಅನ್ ಇಂಡಿಯನ್ ಔಟ್ ಆಫ್ ಇಂಡಿಯಾ, ಯು ಕ್ಯಾನ್ ಟೇಕ್ ಅನ್ ಇಂಡಿಯನ್ ಔಟ್ ಆಫ್ ಇಂಡಿಯಾ, ಬಟ್ ಯು ಕೆನಾಟ್ ಟೇಕ್ ಇಂಡಿಯಾ ಔಟ್ ಆಫ್ ಎನ್ ಇಂಡಿಯನ್. ನೀವು ಒಬ್ಬ ಭಾರತೀಯನನ್ನ ಭಾರತ ದೇಶದಿಂದ ಹೊರಗೆ ತಗೊಂಡು ಹೋಗಬಹುದೇ ಹೊರತು ಭಾರತವನ್ನ ಭಾರತೀಯನ ಎದೆಯಿಂದ ಹೊರಗೆ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಆ ಸಾಧಕರ ಸಾಕ್ಷಿ. ಇವತ್ತು ಅವರೆಲ್ಲರನ್ನ ಕೂಡಿಸಿಕೊಂಡು ಇಂದು ಇಲ್ಲಿ ಭಾರತೀಯ ಸಾಂಸ್ಕೃತಿಕ ಉತ್ಸವ ನಡೆದಿದೆ. ಭಾರತ ಅಂದ್ರೆ ಏನು? ಏನು ಭಾರತ? ಭಾರತ ಅಂದ್ರೆ ಇದೊಂದು ಭೌಗೋಳದ ಒಂದು ತುಣುಕಲ್ಲ, ಇತಿಹಾಸದ ಒಂದು ಅಧ್ಯಯನ ಅಲ್ಲ, ಉಪಮೆಗೆ ಸಿಲುಕದ ಒಂದು ಮಹಾಕಾವ್ಯ ಭಾರತ. ಇದು ಭಾರತವನ್ನು ಕುರಿತು ನಮ್ಮಂಥವ್ರು ಹೇಳುವುದಲ್ಲ, ನಮ್ಮ ದೇಶದವರು ಭಾರತವನ್ನು ಅಭಿಮಾನ ಪಡುವುದು ದೊಡ್ಡದಲ್ಲ. ವಿದೇಶದ ಜನ ಈ ಮಣ್ಣಿನ ಬಗ್ಗೆ, ಈ ನೆಲದ ಬಗ್ಗೆ ಎಷ್ಟು ಅಭಿಮಾನ ಅವರಿಗೆ. ಮಾರ್ಟಿನ್ ಲೂಥರ್ ಅಂತಿದ್ರು, ಅಮೆರಿಕದ ಮಾರ್ಟಿನ್ ಲೂಥರ್. ಅವರು ನೊಬೆಲ್ ಪ್ರೈಸ್ ಸಿಕ್ತು. ಅಮೆರಿಕದ ಮಾರ್ಟಿನ್ ಲೂಥರ್ ಅವನು ಈ ಸಿವಿಲ್ ರೈಟ್ಸ್ ಮೂವ್ಮೆಂಟ್ಸ್ ಬಗ್ಗೆ ಬಹಳ ದೊಡ್ಡ ಸಾಧನೆ ಮಾಡಿದ್ರು. ಮಾರ್ಟಿನ್ ಲೂಥರ್ ಈ ದೇಶದ ಬಗ್ಗೆ, ನಮ್ಮವರಲ್ಲ, ಅಮೇರಿಕದವರು ಈ ಮಣ್ಣಿನ ಬಗ್ಗೆ ಏನು ಹೇಳ್ತಾರಂದ್ರೆ, ಟು ಅದರ್ ಕಂಟ್ರೀಸ್ ಐ ಗೋ ಆಸ್ ಎ ಟೂರಿಸ್ಟ್, ಟು ಅದರ್ ಕಂಟ್ರೀಸ್ ಐ ಗೋ ಆಸ್ ಎ ಟೂರಿಸ್ಟ್, ಬಟ್ ಟು ಇಂಡಿಯಾ ಐ ಕಮ್ ಆಸ್ ಎ ಪಿಲ್ಗ್ರಿಮ್ ಅಂತ. ನನಗೆ ಬೇರೆ ದೇಶಗಳು ಅಂದರೆ ಸುಮ್ಮನೆ ಪ್ರವಾಸಿಯ ತಾಣ ಅಷ್ಟೇ, ಭಾರತ ಅಂದರೆ ನನಗೆ ಪಂಚ ಪ್ರಾಣ ಅಂತ ಅಮೆರಿಕದವ್ರು ಹೇಳ್ತಾರೆ ಈ ಮಾತನ್ನು. ಅಷ್ಟು ಈ ದೇಶದ ಬಗ್ಗೆ ಅವರಿಗೆ ಅಭಿಮಾನ. ಇದು ಎಂಥ ಸಂಸ್ಕೃತಿ, ಇದು ಭಾರತದ ಸಂಸ್ಕೃತಿ. ಕಾಲೇ ವರ್ಷತು ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋ ಅಯಂ ಕ್ಷೋಭರಹಿತಃ ಸಜ್ಜನ ಸಂತು ಸುಖಿನಃ. ಎಲ್ಲೋ ಕುಳಿತ ಋಷಿ ಈ ಮಾತನ್ನ ಬರೀತಾನೆ. ಅವನಿಗೆ ಜಾತಿಗಳು ಗೊತ್ತಿಲ್ಲ, ಧರ್ಮಗಳು ಗೊತ್ತಿಲ್ಲ, ನನ್ನವರು ಅನ್ನೋದು ಗೊತ್ತಿಲ್ಲ. ಎಲ್ಲೋ ನದಿಯ ದಂಡೆಯಲ್ಲಿ ತಪಸ್ಸನ್ನಾಚರಣೆ ಮಾಡುತ್ತಾ ಕುಳಿತ ಋಷಿ ಬೆಳಿಗ್ಗೆ ಎದ್ದು ಕಣ್ಣು ಮುಚ್ಚಿ ಮಾಡುವ ಮೊದಲ ಪ್ರಾರ್ಥನೆ ಅಂದ್ರೆ ಕಾಲೇ ವರ್ಷತು ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ. ಕಾಲ ಕಾಲಕ್ಕೆ ಮಳೆ ಬೀಳ್ತಿರಬೇಕು. ತಾಯಿ ಮಳೆ ಬಂದ ಮೇಲೆ ಈ ಇಳೆಯೆಲ್ಲ ಹಸಿರುಡಿಗೆಯನ್ನು ನೋಡಬೇಕು. ಪೃಥ್ವಿ ಸಸ್ಯಶಾಲಿನಿ ದೇಶೋ ಅಯಂ ಕ್ಷೋಭರಹಿತಃ. ನನ್ನ ಭಾರತ ದೇಶ ಹೇಗಿರಬೇಕು ಅಂದ್ರೆ ಇಲ್ಲಿ ಬರಬಾರದು ನನ್ನ ದೇಶಕ್ಕ. ಅನ್ನದ ಬರ ಅಲ್ಲ, ಅನ್ನದಿಂದ ಬರಬರಬಾರದು, ಅಕ್ಷರದಿಂದ ಬರಬರಬಾರದು, ಜ್ಞಾನದಿಂದ ಬರಬರಬಾರದು. ಯಾವುದರಿಂದ ಬರದೇ ಇರುವಂಥ ಸುಭಿಕ್ಷೆಯ ನಾಡು ಭಾರತ ಆಗಲಿ ಅಂತ ಎಲ್ಲೋ ಕುಳಿತ ಋಷಿ ಪ್ರಾರ್ಥನೆ ಮಾಡ್ತಾನೆ ತನ್ನ ದೇಶದ ಬಗ್ಗೆ. ಇದು ನನ್ನ ದೇಶ. ಇದು 12ನೇ ಶತಮಾನದ ಶರಣೆ, ಸಾಲಿ ಕಲಿಯದ ಒಬ್ಬ ಶರಣೆ ಲಕ್ಕಮ್ಮ. ಈ ನೆಲದಲ್ಲಿ ಅಂಥ ಸಂಸ್ಕೃತಿ ಹುಟ್ಟಿತು. ಆಕೆಯ ಕಾಯಕ 12ನೇ ಶತಮಾನದಲ್ಲಿ ದಾರಿಯಲ್ಲಿ ಕಸ ಹೊಡೆಯುವ ಕಾಯಕ ಆಕೆದು. ಮುನ್ಸಿಪಾಲಿಟಿ ಅಂತೀವಲ್ಲ ಈಗ ನಾವು, ಈಗ ಮುನ್ಸಿಪಾಲಿಟಿ ಅದ. ಅವಾಗೆಲ್ಲ ಬರೇ ಮನಸ್ಸಿನ ಪಾರ್ಟಿ ಇದ್ದು ಅದಕ್ಕೆ ಶರಣರಾದ್ರೆ, ಈಗ ಬರೇ ಮುನ್ಸಿಪಾಲಿಟಿ ಇರು. ರಸ್ತೆಯಲ್ಲಿ ಕಸ ಹೊಡೆಯುವ ಲಕ್ಕಮ್ಮ, ಕಸ ಹೊಡೆಯುವ ಕಾಯಕದ ಲಕ್ಕಮ್ಮ ಹೇಳ್ತಾಳೆ,
ಈ ನೆಲದೊಳಗೆ ಎಂಥ ಸಂಸ್ಕೃತಿ ಈಗಲ್ಲ. 12ನೇ ಶತಮಾನದಲ್ಲಿ ಸಾಲಿ ಕಲಿಯದ ಹೆಣ್ಮಗಳು ನೇಮ ಪೂಜೆ ಅಂತ ಯಾವುದಕ್ಕೆ ಕರಿಬೇಕು, ನೇಮ ಅಂತ ಯಾವುದಕ್ಕೆ ಅನ್ನಬೇಕು ಅಂದ್ರೆ ಆಕೆ ಅಂತಾಳೆ, ನೇಮ ಅಂದ್ರ ಮಂತ್ರ ತಂತ್ರಗಳು ನೇಮವಲ್ಲ, ಧೂಪ ದೀಪ ಆರತಿಗಳು ನೇಮವಲ್ಲ. ಮತ್ತು ಹಾಗಾದ್ರೆ ಯಾವುದು ನೇಮ? ಮಂತ್ರ ತಂತ್ರಗಳು ನೇಮವಲ್ಲ, ಧೂಪ ದೀಪದ ಆರತಿಗಳು ನೇಮವಲ್ಲ, ಅರ್ಚನೆ ಪೂಜನೆ ನೇಮವಲ್ಲ. ನಿಜವಾದ ನೇಮ ಯಾವುದು ಅಂದ್ರೆ ಜೀವನದೊಳಗ ಇನ್ನೊಬ್ಬರ ಮನೆ ಮುಂದೆ ಕೈ ಒಡ್ಡಿ ಬೇಡದೆ ಬದುಕು ಇದೆಯಲ್ಲ, ಅದು ನಿಜವಾದ ನೇಮ, ಅದು ನಿಜವಾದ ಪೂಜೆ. ಪರಧನ ಪರಸ್ತ್ರೀ ಪರದೈವಕ್ಕೆರಗ ದಿಪ್ಪುದೇ ಶಂಭ ಜಕ್ಕೇಶ್ವರನಲ್ಲಿ ನಿಜ ನೇಮ ಕಾಣಿರು. ಏನ ಮಾತುಗಳು, ಸತ್ಯಕ್ಕನ ಮಾತೆಷ್ಟು ಅದ್ಭುತ. ಸಾಲಿ ಕಲಿಲಾರ್ದ ಹೆಣ್ಮಗಳು ಹೇಳಿದ್ದು, ಸಾಲಿ ಕಲ್ತವ್ರಲ್ಲ. ಸಾಲಿ ಕಲ್ತವ್ರ ಮಾತುಗಳು ಬೇರೆ ಇರ್ತಾವ, ಸಾಲಿ ಕಲ್ತವ್ರ ಮಾತೇ ಬೇರೆ. ಸಾಲಿ ಕಲಿಲಾರ್ದ ಹೆಣ್ಮಗಳು. ನೀವು ಮುಂದೆ ಮತ್ತೆ ಬರ್ರಿ, ಈ ನೆಲದ ಕವಿ ಹೇಳ್ತಾನೆ, ಯಾರಾದರೂ ನೀರಡಿಸಿ ನಿನ್ನ ಮನೆ ಮುಂದೆ ಬಂದು ನಿಂತ್ರ ಅವ್ರ ಜಾತಿ ನೋಡಬೇಡೋ. ನೀರಡಿಸಿ ಬಂದ ಸಹೋದರನಿಗೆ ನೀರನ್ನು ಕೊಡಲು ಮನು ಧರ್ಮಶಾಸ್ತ್ರವನ್ನೇ ಗೋಗೆರೆಯಬೇಕೇನು? ನಿನ್ನ ಮನೆ ಮುಂದೆ ಹೊಟ್ಟೆ ಹಸ್ತೈತಂತ ಒಬ್ಬ ವ್ಯಕ್ತಿ ಬಂದು ನಿಂತ್ರ, ನನಗೆ ನೀರಡಿಕೆ ಆಗೈತಂತ ಬಂದು ನಿನ್ನ ಮನೆ ಮುಂದೆ ನಿಂತ್ರ ಅವನ ಜಾತಿ ನೋಡಬೇಡೋ. ಎದೆಯ ಧ್ವನಿಗೂ ಮಿಗಿಲು ಶಾಸ್ತ್ರವಿಹುದೇನೋ. ಜಾತಿಯನ್ನು ನೋಡಿ ಸಮಾಜ ಕಟ್ಟುವುದು ಬೇಡ, ನೀತಿಯ ಮೇಲೆ ಸಮಾಜ ಕಟ್ಟಬೇಕು ಅಂತ ಹೇಳಿದ ನೆಲದ ಸಂಸ್ಕೃತಿ ಇದು, ಭಾರತದ ಸಂಸ್ಕೃತಿ. ಟಾಟಾ ಒಮ್ಮೆ ಸಚಿನ್ ತೆಂಡೂಲ್ಕರ್ ಅವರು ಟಾಟಾ ಅವ್ರಿಗೆ ಭೇಟಿಯಾಗಿದ್ರಂತ. ಅವ್ರು ಕೇಳಿದ್ರಂತ, ಇದು ಎಲ್ಲೋ ಒಂದು ಆರ್ಟಿಕಲ್ನಲ್ಲಿ ಓದ್ತಾ ಇದ್ದೆ ನಾನು. ಟಾಟಾ ಕೇಳಿದ್ರಂತ ಅವ್ರು, ಟಾಟಾ ಅಂದ್ರೆ ಏನು? ಅವಾಗ ರತನ್ ಟಾಟಾ ಹೇಳಿದ್ರಂತ, ಟಾಟಾ ಅಂದ್ರೆ ಏನೂ ಅಲ್ಲ ಸಚಿನ್ಜಿ, ಟಾಟಾ ಅಂದ್ರೆ ಏನೂ ಅಲ್ಲ. ಪ್ರಸಂಗ ಬಂತು ಅಂದ್ರೆ, ಭಾರತ ದೇಶಕ್ಕೆ ಅವಶ್ಯಕತೆ ಇತ್ತು ಅಂದ್ರೆ ನನ್ನ ಇಡೀ ಸಂಪತ್ತನ್ನು ದೇಶಕ್ಕಾಗಿ ಕೊಡುವುದೇ ಇದು ಟಾಟಾನ ಅರ್ಥ ಅಂತ ಹೇಳಿದ್ರಂತ. ಅಂದ್ರೆ ಪ್ರಸಂಗ ಬಂತು ಅಂದ್ರೆ ದೇಶಕ್ಕಾಗಿ ನಮ್ಮನ್ನು ನಾವು ಅರ್ಪಿಸಬೇಕನ್ನುವುದು ಇದು ಟಾಟಾ ಹೇಳಿದ ಪಾಠ ನಮಗೆಲ್ಲ. ನಮಗೆ ಇಂಥ ಪಾಠ ಹೇಳಕ್ ಬಂದ್ರೆ ಹೇಳಿದವರಿಗೆ ಟಾಟಾ ಅಂತ ಕಳಿಸ್ತೀವಿ ನಾವು ಅಷ್ಟೆ. ನಮ್ಮ ಸಂಸ್ಕೃತಿ ಟಾಟಾನ ಸಂಸ್ಕೃತಿ ಅಲ್ಲ, ನಮ್ಮದು ತಾತ ಸಂಸ್ಕೃತಿ ಅಷ್ಟೇ. ನಮ್ಮದು ತಾತ ಸಂಸ್ಕೃತಿ ನಮ್ದು. ಯಾರೋ ಒಬ್ರು ಹೇಳಿದ್ರಂತ, ನಮ್ಮೂರಾಗ ಸೂಜಿ ನುಂಗ್ತಾರ್ರಿ ಅಂತ. ಇನ್ನೊಬ್ಬ ಹೇಳ್ದೆ, ನೀ ಸೂಜಿ ನುಂಗವ್ರದ್ದು ಏನು ಹೇಳ್ತಿ, ನಮ್ಮೂರಾಗ ಡಬ್ಬಣ ನುಂಗ್ತಾರ. ಇನ್ನೊಬ್ಬ ಒಂದ ಡಬ್ಬಣ ನುಂಗವ್ರದ್ದು ಏನು ಹೇಳ್ತಿಪ್ಪ, ನಮ್ಮೂರಾಗ ದೊಡ್ಡ ದೊಡ್ಡ ಹಾವು ನುಂಗ್ತಾರ. ಅವ ಇನ್ನೊಬ್ಬ ಹೇಳ್ದ, ಸೂಜಿ ಡಬ್ಬಣ ನುಂಗವ್ರದ್ದೆಲ್ಲ ಏನು ಹೇಳ್ತೀರಿ, ನಮ್ಮ ಊರಿಗೆ ಬರ್ರಿ, ಸಾಲಿಗೆ ಸಾಲಿ ನುಂಗ್ಯಾರ, ಮಠಕ್ಕೆ ಮಠ ನುಂಗ್ಯಾರ, ಮನಿಗೆ ಮನಿ ನುಂಗ್ಯಾರ, ರೋಡಿಗೆ ರೋಡಿ ನುಂಗ್ಯಾರ, ಕೆರೆಗೆ ಕೆರೆ ನುಂಗ್ಯಾರ, ಯಾವ ಉಳ್ದಿಲ್ಲ. ಎಷ್ಟು ನುಂಗ್ಯಾರ ಅಂದ್ರೆ ನೀರು ಕುಡ್ಯಾಕ ಸಹಿತ ಜಾಗ ಇಲ್ಲ ಅವ್ರು. ನಮ್ಮದು ತಾತ ಸಂಸ್ಕೃತಿ, ಆದರೆ ಟಾಟಾನ ಸಂಸ್ಕೃತಿ ಅಷ್ಟು ದೊಡ್ಡ. ಇಂಥದ್ದು ಈ ನೆಲದ ಸಂಸ್ಕೃತಿ ಇದು.